ಎಚ್ ಡಿ ದೇವೇಗೌಡರಿಗೆ ಕೆಲವು ದಿನಗಳಲ್ಲಿ ಬೇಗನೆ ಅವರಿಗೆ ಭಾರತ ರತ್ನ ನೀಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಕರ್ನಾಟಕದಿಂದಲೇ ರಾಜ್ಯಸಭೆ ಜೂನ್ನಲ್ಲಿ ಬರತಕ್ಕಂಥ ಚುನಾವಣೆಯಲ್ಲಿ ಅವ್ರನ್ನ ಅಭ್ಯರ್ಥಿಯಾಗಿ ಜಯಶೀಲ ಮಾಡಬೇಕು ಅಂತ ಬೆಳಗ್ಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವೆಲ್ಲ JDS ಮುಖಂಡರುಗಳು ಮತ್ತು ನಮ್ಮ ಪಕ್ಕ ತಾಲೂಕು ನರಸಿಂಹಮೂರ್ತಿಯವರು ಎಲ್ಲ ಸೇರಿ ಇವತ್ತು ನಾವು 93ನೇ ಹುಟ್ಟುಹಬ್ಬದ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರಿಗೆ ಸ್ವಾಮಿ ಆಂಜನೇಯ ಸ್ವಾಮಿಗೆ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಆರೋಗ್ಯ ಚೆನ್ನಾಗಿ ಕೊಡಲಿ, ಈ ರಾಜ್ಯದ ಮುಂದಿನ ನಮ್ಮದಲ್ಲಿ ಅವ್ರು ಬದುಕಿರೋವ್ರಿಗೆ ನಮ್ಮ ರಾಜ್ಯದಲ್ಲಿ JDS ಪಕ್ಷನ ಅಧಿಕಾರಕ್ಕೆ ತರೋಕ್ಕೆ ಅವರಿಗೆ ದೇವರು ಆಯುಷ್ಯ ಕೊಡಲಿ ಅಂತೇಳಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಮುಖಂಡರು ಸೇರಿ ಇವತ್ತು ಮಾಡಿದ್ದೀವಿ. ಅದೇ ರೀತಿ ಕೇಕನ್ನು ಸಹ ಕಟ್ ಮಾಡಿದ್ದೀವಿ. ಅದೇ ರೀತಿ ತೆಂಗಿನಕಾಯಿಗಳನ್ನ 101 ತೆಂಗಿನಕಾಯಿ ಹರಕೆ ಮುಖಾಂತರ ತೆಂಗಿನಕಾಯಿ ಹೊಡೆದು ಅವ್ರು ಶುಭ ಹಾರೈಸಿದ್ದೀವಿ. ಶುಭ ಹಾರೈಸಿದ್ದೀವಿ. ನನ್ನ ಒತ್ತಾಯ ಏನಂದರೆ ಇವತ್ತು ಅವರು ಹುಟ್ಟುದ ಹಬ್ಬದ ಒತ್ತಾಯದ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ಈ ದೇಶದ BJP ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ಅವರಲ್ಲೇ ಮನವಿ ಮಾಡ್ತಾಯಿದ್ದೀನಿ. ಎಚ್ ಡಿ ದೇವೇಗೌಡರಿಗೆ ಕೆಲವು ದಿನಗಳಲ್ಲಿ ಬೇಗನೆ ಅವರಿಗೆ ಭಾರತ ರತ್ನ ನೀಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಕಾರಣ ಏನಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವ್ರು ಮಾಡಿರುವ ಯೋಜನೆಗಳನ್ನು ಮನಗಂಡು ತಾವೆಲ್ಲ ಪರಿಶೀಲನೆ ಮಾಡಿ ಬೇಗನೆ ನಮ್ಮ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಮಣ್ಣಿನ ಮಗನಂತೆ ಖ್ಯಾತಿ ಪಡೆದಿರುವ ಎಚ್ ಡಿ ದೇವೇಗೌಡರಿಗೆ ಭಾರತ ರತ್ನ ನೀಡಬೇಕು. ಅದರ ಜೊತೆಗೆ ಇವತ್ತೇನು ಜೂನ್ನಲ್ಲಿ ಅವ್ರದ್ದು ರಾಜ್ಯಸಭಾ ಮುಕ್ತಾಯ ಆಗ್ತಾಯಿದೆ, ಅವರಿಗೆ ರಾಜ್ಯಸಭೆಯನ್ನು ನಮ್ಮ ಕರ್ನಾಟಕದಿಂದ ಆಗಬೇಕು ಅಂತ ಅವ್ರ ಆಸೆ ಒತ್ತಾಯ ಇರೋದರಿಂದ ಇನ್ನೊಂದು ಸಲ ಅವ್ರನ್ನ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಬೇಕು. ಕಾರಣ ಏನಂದರೆ ಲೋಕಸಭೆಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಹೆಚ್ಚಾಗಿ ಬಂದಿರೋದ್ರಿಂದ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ನಮ್ಮ ರಾಜ್ಯದ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾಯಿದ್ದಾರೆ, ಈ ದೇಶ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಇವತ್ತು ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡಿರೋದ್ರಿಂದ ಪುನಃ ಅವರಿಗೆ ಇನ್ನೊಂದು ಸಲ ಅವಕಾಶ ಕರ್ನಾಟಕದಿಂದಲೇ ರಾಜ್ಯಸಭೆ ಜೂನ್ನಲ್ಲಿ ಬರತಕ್ಕಂಥ ಚುನಾವಣೆಯಲ್ಲಿ ಅವ್ರನ್ನ ಅಭ್ಯರ್ಥಿಯಾಗಿ ಜಯಶೀಲ ಮಾಡಬೇಕು ಅಂತ ಈ ಮೂಲಕ ಈ ದೇಶದ ಪ್ರಧಾನಮಂತ್ರಿಗಳು, ಈ ರಾಜ್ಯದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ ಎಲ್ಲ ಮುಖಂಡರುಗಳಲ್ಲಿ ಒತ್ತಾಯ ಮಾಡ್ತಾಯಿದ್ದೀನಿ. ಅದೇ ರೀತಿಯಲ್ಲಿ BJP ನಮ್ಮ ಏನು BJP ಜಿಲ್ಲಾ ಘಟಕ ರಾಮಚಂದ್ರೇಗೌಡರು ಇದ್ದಾರೆ, ಅವರೂ ಒತ್ತಾಯ ಮಾಡಬೇಕು, ದೇವೇಗೌಡರಿಗೆ ಭಾರತ ರತ್ನ ಮತ್ತು ರಾಜ್ಯಸಭೆ ಕೊಡೋಕ್ಕೆ ಅವರು ಒತ್ತಾಯ ಮಾಡಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾಯಿದ್ದೀನಿ BJP ಮುಖಂಡರಿಗೆ. ಈಗ ಇಲ್ಲಿ